ಈ ದೇಶದ ಲೋಕಸಭೆಯ ವಿಪಕ್ಷ ನಾಯಕನ ಎದುರು ಈ ದೇಶದ ಅತಿ ದೊಡ್ಡ 3 ಸುದ್ದಿ ಸಂಸ್ಥೆಗಳು ಹಾಗೂ ಇನ್ನೂ ಕೆಲವು ಅತಿ ದೊಡ್ಡ ನ್ಯೂಸ್ ಚಾನೆಲ್ಗಳ ವರದಿಗಾರರು ಹೋಗಿ ಮೈಕ್ ಹಿಡಿತಾರೆ. ಆವಾಗ ವಿಪಕ್ಷ ನಾಯಕ ಆ ವರದಿಗಾರರಿಗೆ ಹೇಳಿರುವಂತಹ ಮಾತುಗಳು ಈಗ ಇಡೀ ದೇಶಾದ್ಯಂತ ಮಾತ್ರ ಅಲ್ಲ, ಜಗತ್ತಿನೆಲ್ಲೆಡೆ ಶೇರ್ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಆ ಮಾತುಗಳಲ್ಲಿ ಅಂಥದ್ದೇನಿತ್ತು? ಯಾಕಾಗಿ ಆ ಮಾತುಗಳು ಇಷ್ಟೊಂದು ವೈರಲ್ ಆಗ್ತಾ ಇವೆ? ದೇಶದಲ್ಲಿ ಇಷ್ಟೆಲ್ಲಾ ಚರ್ಚೆ ಆಗ್ತಾ ಇರುವಾಗ ರಾಹುಲ್ ಗಾಂಧಿ ಅವರ ಆ ಮಾತುಗಳೇ ಇಷ್ಟೊಂದು ವೈರಲ್ ಆಗೋದಕ್ಕೆ ಏನ್ ಕಾರಣ ಇರಬಹುದು? ಅಷ್ಟಕ್ಕೂ ರಾಹುಲ್ ಗಾಂಧಿ ಹೇಳಿದಂತ ಆ ಸ್ಫೋಟಕ ಮಾತುಗಳು ಏನು? ಸ್ವಲ್ಪ ಸ್ವಂತಿಕೆಯನ್ನ ಬಳಸಿಕೊಂಡು ಕೆಲಸ ಮಾಡಿ, ನೀವು ಸಂಪೂರ್ಣವಾಗಿ ಬಿಜೆಪಿಯಿಂದ ಉದ್ಯೋಗ ಪಡೆದವರಲ್ಲ ಅಂತ ನೇರವಾಗಿನೇ ರಾಹುಲ್ ಗಾಂಧಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಒದಗಿಸುವಂತ ಒಂದು ನಿರ್ದಿಷ್ಟ ಕೀವರ್ಡ್ ಗಳನ್ನ ಆಧರಿಸಿ ಮಾಧ್ಯಮಗಳು ಚರ್ಚೆ ಮತ್ತೆ ಕಾರ್ಯಕ್ರಮಗಳನ್ನ ನಡೆಸ್ತಾ ಇವೆ ಅಂತ ಆರೋಪ ಮಾಡಿದ ಅವರು, ಈ ವರ್ತನೆ ತೀರಾ ಅತಿ ಆಯ್ತು ಅಂತ ನಿಮಗನಿಸ್ತಾ ಇಲ್ವಾ ಅಂತ ಪತ್ರಕರ್ತರನ್ನ ಪ್ರಶ್ನೆ ಮಾಡಿದ್ದಾರೆ. ನೀವು ಪತ್ರಕರ್ತರು, ಜವಾಬ್ದಾರಿ ಉಳ್ಳವರು, ಅವ್ರು ಕೊಟ್ಟಂತಹ ಪದಗಳನ್ನಷ್ಟೇ ಉಪಯೋಗಿಸೋದು ಸರಿ ಅಲ್ಲ. ಪ್ರತಿದಿನ ಬಿಜೆಪಿ ನೀಡುವಂತಹ ಒಂದೇ ಪದವನ್ನ ಬಳಸ್ಕೊಂಡು ಅದ್ರ ಮೇಲೇನೆ ಸಂಪೂರ್ಣ ಕಾರ್ಯಕ್ರಮವನ್ನ ನಡೆಸೋದು ನಾಚಿಕೆಗೇಡಿನ ಸಂಗತಿ. ಈ ಮೂಲಕ ನೀವು ದೇಶಕ್ಕೆ ವಂಚನೆಯನ್ನ ಮಾಡ್ತಾ ಇದ್ದೀರಿ ಮತ್ತೆ ದೇಶಕ್ಕೆ ಅಪಚಾರವನ್ನ ಎಸಗ್ತಾ ಇದ್ದೀರಿ ಅಂತ ರಾಹುಲ್ ಗಾಂಧಿ ಅವರು ಕಿಡಿಕಾರಿದ್ದಾರೆ. ವಸ್ತುನಿಷ್ಠವಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಅವರು ಮಾಧ್ಯಮಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಇಷ್ಟೆಲ್ಲ ನಿಷ್ಠೂರವಾಗಿ ಚಾಟಿ ಬೀಸ್ದ ಹಾಗೆ ಒಂದಾದ ಮೇಲೊಂದು ಬಾಣವನ್ನ ಬಿಡುತ್ತಿರುವಾಗ ಅಷ್ಟು ದೊಡ್ಡ ಮೀಡಿಯಾ ಸಂಸ್ಥೆಗಳ ಆ ಹಿರಿಯ ವರದಿಗಾರರು ಒಂದೇ ಒಂದು ಮಾತು ಉಲ್ಟಾ ಮಾತಾಡಲಿಲ್ಲ. ರಾಹುಲ್ ಗಾಂಧಿ ಅವರಿಗೆ ತಿರುಗೇಟನ್ನ ಕೊಡೋದಿಕ್ಕಾಗ್ಲಿಲ್ಲ. ನೀವು ಪತ್ರಕರ್ತರ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನಾವು ಒಪ್ಪಲ್ಲ, ನೀವು ನಿಮ್ಮ ಮಾತನ್ನ ವಾಪಸ್ ಪಡಿಬೇಕು ಅಂತ ಒಬ್ಬ ಪತ್ರಕರ್ತ ಹೇಳಲೇ ಇಲ್ಲ. ಯಾಕೆ? ಯಾವಾಗ ಭಾರತದಲ್ಲಿ ಪತ್ರಕರ್ತರ ಸ್ಥಿತಿ ಇಷ್ಟೊಂದು ಹೀನಾಯವಾಯಿತು? ಯಾಕದು ಇಷ್ಟು ಕೆಟ್ಟ ಸ್ಥಿತಿಗೆ ಹೋಯ್ತು? ಒಬ್ಬ ರಾಜಕಾರಣಿ ನೀವು ಮರ್ಯಾದೆಯಿಂದ ಕೆಲಸ ಮಾಡಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಮುಖಕ್ಕೆ ಹೇಳುವಾಗ ಏನೂ ತಿರುಗೇಟನ್ನ ಕೊಡದೆ ಸುಮ್ಮನೆ ನಿಂತ್ಕೊಂಡು ಅಷ್ಟು ಅವಮಾನಕಾರಿ ಮಾತುಗಳನ್ನ ಯಾಕೆ ಕೇಳಿಸ್ಕೊಳ್ಬೇಕಾಯ್ತು? ಈ ದೇಶದಲ್ಲಿ ಪತ್ರಕರ್ತರ ಸ್ಥಿತಿಯನ್ನ ಇಷ್ಟು ಶೋಚನೀಯ ಮಟ್ಟಕ್ಕೆ ತಲುಪಿಸಿದ ಯಾರು? ಅದರಲ್ಲಿ ರಾಜಕಾರಣಿಗಳ ಪಾತ್ರ ಎಷ್ಟಿದೆ? ರಾಜಕೀಯ ಪಕ್ಷಗಳ ಪಾತ್ರ ಎಷ್ಟು? ಈ ಕಾರ್ಪೊರೇಟ್ಗಳ ಕೊಡುಗೆ ಏನು? ಈ ಮಹಾಪತನದಲ್ಲಿ ಸ್ವತಃ ಪತ್ರಕರ್ತರ ಪಾತ್ರ ಅದೆಷ್ಟಿದೆ? ತಮ್ಮ ಮಾನವನ್ನ ಈ ರೀತಿ ಹರಾಜು ಹಾಕೊಳ್ಳುವಲ್ಲಿ ಈ ಸುದ್ದಿ ಸಂಸ್ಥೆಗಳ ಕೊಡುಗೆ ಅದೆಷ್ಟು ದೊಡ್ಡದಿದೆ. ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಈ ದೇಶದಲ್ಲಿ ಮಾಧ್ಯಮಗಳಿಗೆ ಸುವರ್ಣ ಯುಗ ಅಂತ ಒಂದಿರಲಿಲ್ಲ, ಆದ್ರೆ ಈಗಿನ ಹಾಗೆ ಮಾಧ್ಯಮಗಳ ಭಸ್ಮ ಯುಗ ಕೂಡ ಇರಲಿಲ್ಲ. ಪತ್ರಕರ್ತರು, ಪತ್ರಿಕೆಗಳು, ನ್ಯೂಸ್ ಚಾನೆಲ್ಗಳು ಮಾಡಬೇಕಾದಂತಹ ಕೆಲಸ ಏನು ಅಂತ ದಿನಾ ಬೆಳಗಾದ್ರೆ ಯಾವುದೋ ಒಂದು ನಿರ್ದಿಷ್ಟ ನಂಬರ್ನಿಂದ ವಾಟ್ಸಪ್ ಮೆಸೇಜ್ ಹೋಗೋದಕ್ಕೆ ಶುರುವಾದಾಗ್ಲೇನೆ ಇವತ್ತು ಎಲ್ಲರೆದುರು ಚೀಮಾರಿ ಹಾಕೊಳ್ಳೋದಿಕ್ಕೆ ತಯಾರಿ ಆರಂಭ ಆಗಿತ್ತು. ಯಾವಾಗ ಇವತ್ತಿನ ಅಜೆಂಡಾ ಏನು, ಇವತ್ತು ಯಾವ ವಿಷಯವನ್ನ ಯಾವ ಆಂಗಲ್ನಲ್ಲಿ ಚರ್ಚೆ ಮಾಡಬೇಕು, ಏನೇನು ಪ್ರಶ್ನೆ ಕೇಳಬೇಕು, ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಲೇಬಾರದು ಅಂತ ಈ ಇಡೀ ಕಾರ್ಯಕ್ರಮದ ಸ್ಕ್ರಿಪ್ಟು ಪ್ರತಿ ಬೆಳಿಗ್ಗೆ ಸಂಪಾದಕರುಗಳ ವಾಟ್ಸ್ಆ್ಯಪ್ ಗ್ರೂಪ್ಗಳಿಗೆ ಈ ದೇಶದ ಆಡಳಿತದ ಕೇಂದ್ರದಲ್ಲಿ ಕೂತ್ಕೊಂಡು ಒಬ್ಬ ವ್ಯಕ್ತಿಯಿಂದ ಹೋಗೋದಿಕ್ಕೆ ಶುರುವಾದಾಗ್ಲೇನೆ ಈ ಮಹಾಪತನ ಶುರುವಾಗಿತ್ತು. ಈ ದೇಶದ ಪ್ರಧಾನಿಯ ಇಂಟರ್ವ್ಯೂವನ್ನ ಮಾಡಬೇಕಾದ್ರೆ ಪ್ರಧಾನಿ ಕಚೇರಿಯಿಂದನೇ ಪ್ರಶ್ನೆನೂ ಬರುತ್ತೆ. ಅಲ್ಲೇ ರೆಕಾರ್ಡಿಂಗ್ ಆಗಿ, ಅಲ್ಲೇ ಇಡೀ ಸಂದರ್ಶನ ಎಡಿಟ್ ಆಗಿ, ಫುಲ್ ಪ್ಯಾಕೇಜ್ ರೆಡಿಯಾಗಿ ಚಾನೆಲ್ನಲ್ಲಿ ಪ್ರಸಾರ ಮಾಡುವಂತ ಒಂದು ಫೈಲ್ ಬಂದು ತಲುಪುತ್ತೆ ಅಂತ ಅಂದಾಗ್ಲೇನೆ ಈ ರೀತಿ ಬೀದಿಯಲ್ಲಿ ಪತ್ರಕರ್ತರು ರಾಜಕಾರಣಿಗಳಿಂದ ಚೀತು ಹಾಕಿಸ್ಕೊಳ್ಳೋದಿಕ್ಕೆ ದಿನಗಣನೆ ಕೂಡ ಶುರುವಾಗಿತ್ತು. ಒಂದು ನಿರ್ದಿಷ್ಟ ಪಕ್ಷ ಹಾಗೂ ಒಬ್ಬ ನಿರ್ದಿಷ್ಟ ರಾಜಕಾರಣಿಯ ಲಾಭಕ್ಕಾಗಿ ಈ ಆಂಕರ್ಗಳು ಹಸಿ ಹಸಿ ಸುಳ್ಳನ್ನ ಹೇಳೋದಿಕ್ಕೆ ಹಿಂಜರಿಯದೇ ಇದ್ದಾಗ, ಅಮಾಯಕರನ್ನ ಉಗ್ರರು ಅಂತ ಹಣೆಪಟ್ಟಿ ಹಚ್ಚೋದಿಕ್ಕೆ ಶುರು ಮಾಡಿದಾಗ, ಒಂದು ನಿರ್ದಿಷ್ಟ ಸಮುದಾಯವನ್ನ ಇಲ್ಲಿನ ಮಡಿಲ ಮೀಡಿಯಾಗಳು ನಿರಂತರವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಿ ಅವ್ರ ವಿರುದ್ಧ ವ್ಯಾಪಕವಾಗಿ ದ್ವೇಷ, ಅನುಮಾನಗಳನ್ನು ಹರಿಡಿದಾಗ್ಲೇನೆ ಇವತ್ತಿನ ಈ ಮಹಾ ಮುಖಭಂಗಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿತ್ತು. ಆಡಳಿತ ಪಕ್ಷಕ್ಕೆ ಸರ್ಕಾರಕ್ಕೆ ಕೇಳಬೇಕಾದಂಥ ಎಲ್ಲಾ ಪ್ರಶ್ನೆಗಳನ್ನ ವಿಪಕ್ಷಕ್ಕೆ ಕೇಳಿದಾಗ, ಸರ್ಕಾರವನ್ನ ಪ್ರಶ್ನೆ ಮಾಡೋ ಬದಲು ಮೀಡಿಯಾಗಳೇ ಸರ್ಕಾರದ ವಕ್ತಾರರಾದಾಗ ಭಾರತದಲ್ಲಿ ಮೀಡಿಯಾಗಳ ಪತನ ಶುರು ಆಗಿತ್ತು. ಈಗ ಆ ಪತನ ಢಾಳಾಗಿ ಎದ್ದು ಕಾಣ್ತಾ ಇದೆ. ಬೀದಿ ಬೀದಿಯಲ್ಲೇನೆ ಮೀಡಿಯಾಗಳ ಮಾನ ಹರಾಜಾಗ್ತಾ ಇದೆ. ಒಂದಿಷ್ಟಾದ್ರೂ ನಿಮ್ ಕೆಲಸ ಮಾಡಿ, ಒಂದು ಚೂರಾದ್ರೂ ನಾಚಿಕೆ ಪಡಿ, ನೀವ್ ಯಾಕೆ ಸರ್ಕಾರದ ಗುಲಾಮರಾಗಿದ್ದೀರಿ ಅಂತ ಜನ ಕಂಡಲ್ಲಿ ಉಗಿತಾ ಇದ್ದಾರೆ. ಯಾವ ರಾಜಕಾರಣಿಗಳನ್ನ ಮೀಡಿಯಾಗಳು ನೇರವಾಗಿ ನಿಷ್ಠುರವಾಗಿ ಪ್ರಶ್ನೆ ಮಾಡಬೇಕಾಗಿತ್ತು, ಅದೇ ರಾಜಕಾರಣಿಗಳು ಮೀಡಿಯಾಗಳನ್ನ ಇವತ್ತು ಅತ್ಯಂತ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.
ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.